ಮನೇನ ಕ್ಲೀನಾಗಿ ಇಟ್ಕ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟರೆ ಇದೇನಿದೆಲ್ಲ ಈ ಥರ ಡಸ್ಟ್ ಎಲ್ಲ ಕಿತ್ತು ಬಿಸಾಕೋರಲ್ಲ, ಈ ಥರ ಇಟ್ಕೊಂಡವ್ರಲ್ಲ. ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ಅವನಿಗೆ? ಹೋಪ್ಲೆಸ್ ಫಿಲೋ. ಅವ್ನಿಗೆ ಹೇಳಿದ್ದೀನಿ ಸ್ವಲ್ಪ ಕ್ಲೀನಾಗಿ ಇಟ್ಕ ಅಂತಂದರೆ ಕೇಳೋದೇ ಇಲ್ವಲ್ಲ. ನಾನ್ ಸೆನ್ಸ್ ಫಿಲೋ, ಇಡಿಯಟ್ ಫಿಲೋ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ಛೇ, ಮೊದಲು ಕೆಲಸದವ್ರನ್ನ ಚೇಂಜ್ ಮಾಡಿಬಿಡ್ಬೇಕು ನಾನಂತೂ. ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಈ ಕೆಲಸದವ್ರನ್ನ ಚೇಂಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನಿಗೆಲ್ಲ ಮೇಂಟೆನೆನ್ಸ್ಗೆ ಅಂತ ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀನಿ, ಒಂದು ಸ್ವಲ್ಪನೂ ಉಪಯೋಗಿಸ್ಕೊಂಡಿದ್ದಂಗೆ ಈ ಥರ ಕಳೀತಾ ಇದ್ದಾನಲ್ಲ. ನಾನ್ ಸೆನ್ಸ್ ಫೆಲೋ, ಇಡಿಯಟ್ ಫೆಲೋ. ಛೇ. ಹಲೋ ರೀ ಮ್ಯಾನೇಜರ್, ಏನ್ರಿ ಮಾಡ್ತಾ ಇದ್ದೀರಾ ನೀವು? ನೋಡಿದ್ರೇನ್ರಿ ಶೂಟಿಂಗ್ ಮನೇನ ಯಾವ ಥರ ಇಟ್ಕೊಂಡಿದ್ದೀರಾ ಅಂತ? ಈ ಥರ ಇಟ್ಕೊಂಡ್ರೆ ಶೂಟಿಂಗ್ ಯಾರು ಬರ್ತಾರೆ? ಯಾರಮ್ಮ ಇವನು ಹಿಂಗೆ ನುಕ್ಕಬಿಟ್ಟು ಬಂದವನಲ್ಲ ಲೋಪರ್ ಇದ್ದಂಗೆ. ಮುಗಿಬೇಕು ಇವನಿಗೆ ಸರಿಯಾಗಿ ಮಕ್ಕೆ. ಯಾರಣ್ಣ ಶೂಟಿಂಗಿಗೆ ಬಂದವ್ರು ಅನ್ನಿಸ್ತದೆ ಮಗಳೇ. ಶೂಟಿಂಗಿಗೆ ಕೇಳ್ಕೊಂಡು ಬಂದವ್ರು ಡೈರೆಕ್ಟ್ರು ಅಂತ ಅನ್ನಿಸ್ತದೆ. ಕೇಳೋಣ ಇರೋ ಒಂದು ಮಾತು, ಡೈರೆಕ್ಟ್ರು ಸಾಹೇಬ್ರು ಅಂತ ಅನ್ನಿಸ್ತದೆ. ಓಹೋ ಡೈರೆಕ್ಟ್ರೇ? ಅವ್ರು ಅನ್ನಿಸ್ತದೆ. ಇರು, ಮನೆಗೆ ಬಾಡಿಗೆಗೆ ಏನಾರ ಬೇಕೇನೋ ಅದು ಕೇಳ್ಕೊಬಿಟ್ಟು ಬಂದವ್ರೇನೋ ಅನ್ನಿಸ್ತದೆ. ಕೇಳೋಣ ಇರೋ, ಏನೋ ಫೋನಾಗ ಮಾತಾಡ್ತಾವ್ರು, ಮಾತಾಡಲಿ. ರೀ ಏನ್ರಿ? ಹಾಂ, ಅಯ್ಯೋ ನಿಮಗೂ ಹೇಳಿ ಸಾಕಾಯ್ತು. ಮನೆ ಇಷ್ಟೊಂದು ವರಷ್ಟಾಗಿ ಇಟ್ಕೊಂಡಿದ್ದೀರಲ್ವೇನ್ರಿ? ಹಾಂ, ಸ್ವಲ್ಪನಾದ್ರೂ ಏನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ಹಾಂ, ಛೇ, ನನಗಂತೂ ಈ ಥರ ಮನೆ ಇದ್ರೆ ತುಂಬ ಇರಿಟೇಷನ್ ಆಗುತ್ತೆ ನನಗಂತೂ. ಈ ಶೂಟಿಂಗ್ ಬಂದಾರಲ್ಲ ರಿಟರ್ನ್ ಹೋಗ್ತಾರ್ರಿ. ಹಾಂ ನೋಡಿ, ಈಗ ಯಾವನವನ್ನ ಕೆಲಸದಿಂದ ಮೊದಲು ತೆಗೆದಾಕ್ಬಿಟ್ಟು ಬೇರೆನ ನೇಮಕೆ ಮಾಡಿ. ನನಗೆಲ್ಲ ಇದು ಇಷ್ಟ ಆಗ್ತಾ ಇಲ್ಲ. ನನಗೆ ಅವ್ನ ಮೇಂಟೆನೆನ್ಸು ಸರಿ ಇಲ್ಲ, ನಮ್ಮವೆಲ್ಲ ಯೂಸ್ ಮಾಡ್ಕೋತಾನೆ ಅನ್ನಿಸ್ತೈತೆ. ಹಾಂ, ನಾನೀಗ ಬಂದಿದ್ದೀನಿ ಮನೆಗೆ. ಇನ್ನೊಂದು ಕೀ ಇತ್ತಲ್ಲ, ಕೀ ಓಪನ್ ಮಾಡ್ಕೊಂಡು ಬಂದೆ ನಾನು. ಇರಿ, ಇಲ್ಲಿ ಯಾರೋ ಇಬ್ಬರು ಹೆಂಗಸ್ರಿದ್ದಾರೆ, ಮನೆ ಕೆಲಸದವರು ಅಂತ ಅನ್ಸುತ್ತೆ. ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ನೋಡ್ತೀನಿ. ಯೋ ನಮ್ಮನೆ ಮನೆ ಕೆಲಸದವರು ಅಂತಾನಲ್ಲ ಮೈ ನನ್ನ ಮಗ. ನಾವು ಸರಿಯಾಗಿ ಬಟ್ಟೆ ಹಾಕೊಂಡಿಲ್ವಲ್ಲ ಮಗಳೇ ಸ್ಟ್ಯಾಂಡರ್ಡಾಗಿ, ಅದಕ್ಕೆ ಹೆಂಗೆ ಮಾತಾಡ್ತಾವನೆ ಅಂತ ಅನ್ನಿಸ್ತದೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರಿ ನೀನು. ನಮಗೇನು ದುಡ್ಡು ಮುಖ್ಯ, ಇದನ್ನು ಶೂಟಿಂಗ್ ಕೊಡೋದು ಮುಖ್ಯ. ಶೂಟಿಂಗ್ ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳ್ಳಿ. ಸುಮ್ಕಿರಿ, ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ಯಾರೋ ಇದ್ದಾರೆ, ನನಗೂ ಗೊತ್ತಿಲ್ಲ. ಹೌದು, ವಿಚಾರ ಮಾಡ್ತೀನಿ ನಾನು. ಹಾಂ, ನೋಡ್ತೀನಿ ನೋಡಿ ಇದು ಮಾಡ್ತೀನಿ ರೀ. ಸರಿ ಆಯಿತು. ಓಕೆ. ರೀ ಮನೇನೇನ್ರಿ ಈ ಥರನೇನ್ರಿ ಮನೇನ ಇಟ್ಕೊಳ್ಳೋದು? ಹಾಂ, ನಿಮಗೆಲ್ಲ ಸುಮ್ಮನೆ ನಾವು ವೇಸ್ಟ್ ರೀ. ಈಗ ಶೂಟಿಂಗ್ ಎಲ್ಲ ಬಂದರೆ ಎಷ್ಟು ಜನ ರಿಟರ್ನ್ ಹೋಗ್ತಿದ್ದಾರೆ ಗೊತ್ತೇನ್ರಿ ನಿಮಗೆ? ಹಾಂ, ಇದನ್ನ ಪರ್ಪಸ್ ಕಟ್ಟಿದ್ರೆ ಶೂಟಿಂಗ್ ಪರ್ಪಸ್ ಅಂತ ಹೇಳ್ಬಿಟ್ಟು ನೀವು ಈ ಥರ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಶೂಟಿಂಗಿಗೆ ಯಾರು ತಾನೇ ಬರ್ತಾರೆ ಹೇಳಿ? ಏನೋ ಶೂಟಿಂಗ್ ವಿಚಾರ ಮಾತಾಡ್ತಿದ್ದೀರಾ? ನೋಡಿ, ನಾವು ನಿಮಗೆ ಶೂಟಿಂಗು ಕೊಡಲ್ಲ ಈ ಮನೇನ. ಏನು ಮನೆ ಕ್ಲೀನಾಗಿಲ್ಲ ಒಪ್ಕೊಂತೀನಿ. ಮನೆ ತಾನೇ ಶೂಟಿಂಗ್ ಎಲ್ಲನೂ ನಡೆದೈತೆ, ಮುಗ್ದೈತೆ, ಅದನ್ನು ಕ್ಲೀನ್ ಮಾಡಿಲ್ಲ. ಅದಕ್ಕೆ ನೀನಿಯ ಮನೆಯೆಲ್ಲ ಗಲೀಜಾಗೈತೆ. ನಾವು ಬಂದಿದ್ದೀವಿ ಕ್ಲೀನ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಅಷ್ಟಾಗಿ ನೀನು ಬಂದ್ಬಿಟ್ಟು ನಮ್ಮನ್ನೇ ನೀನಿಯ ಓನರ್ಗಳನ್ನೇನಿಯ ಮನೆ ಕೆಲಸದವರು ಅಂಥವ್ರು ಇಂಥವ್ರು ಅಂತ ಮಾತಾಡ್ತಿದ್ಯಾ ಅಂತಂದರೆ ನಿನ್ನಂತವನಿಗೆ ಈ ಮನೆಯಲ್ಲಿ ನೀವು ಶೂಟಿಂಗ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡೋಕ್ಕಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಹೋಯ್ತಾ ಇರು ಇಲ್ಲಿಂದ. ಏನು ಅನ್ಕೊಬಿಟ್ಟಿದ್ಯಾ? ನಮ್ಮ ಮನೆ ಇದು, ಹೆಂಗಿದ್ದು ಹಂಗೆ ಕೊಡ್ತೀವಿ. ಬೇಕಾದ್ರೆ ಶೂಟಿಂಗ್ ಮಾಡ್ಕೊತೀರಾ ಮಾಡ್ಕೋಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಹೋಯ್ತಾ ಇರ್ಬೇಕು ಇಲ್ಲಿಂದ ಅಷ್ಟೇ ನೀನಿಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಚಾರ ನೋಡಿ ನಿನಗೆ. ಇನ್ನು ಕ್ಯಾಕಸ್ ಮಕ್ ಕುಗ್ಯಮ್ಮ ಅವನಿಗೆ. ಅವ್ನ ಮಕ ಮುಚ್ಚ ಬಾಣ್ಲಿ ನನ್ನ ಮಗ ಟೋಪಿ ಹಾಕೊಂಡು ಏನು ಬಿಲ್ಡಪ್ ಕೊಡ್ತಾವ್ ನೋಡು. ಬಿಲ್ಡಪ್ ಮಕ್ಕಿಷ್ಟು ಬೆಂಕಿ ಹಾಕ. ಏ ಹೋಗ, ನಿನಗಂದು ಶೂಟಿಂಗ್ ಏನು ಕೊಡಕ್ಕಿಲ್ಲ. ನಾವೇನಿಂತ ಬಟ್ಟೆ ಹಾಕೊಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನೇನು ಚೀಪಾಗಿ ನೋಡಕ್ ಹೋಗ್ಬೇಡ ನೀವು. ನೋಡಪ್ಪ ಎಂತ ಬಟ್ಟೆ ಹಾಕೊಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನಾವೇನು ಮನೆ ಕೆಲಸದಿರಲ್ಲ. ಮನೆ ಕೆಲಸದವ್ರು ಅಂತ ಅನ್ಕೊಬಿಟ್ಟಿದ್ಯೇನು ನೀನು? ನಾವು ಈ ಮನೆ ಓನರ್ಗಳೇನೇನಿಯ, ನಮ್ಮ ಅಮ್ಮ ನಾನು, ನನ್ನ ಗಂಡ ಹೊರಗಡೆ ಹೋಗೋನು ಇನ್ನೂ ಬಂದಿಲ್ಲ. ನಾವೇನು ಈ ಮನೆ ಓನರು. ನಮ್ಮ ಮುಂದೆ ಹಿಂಗೆಲ್ಲ ಮಾತಾಡ್ತೀಯ ಅಂದರೆ ಮೇನ್ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ವಲ್ಲ, ಅದು ಹೆಂಗೆ ಒಳಗಡೆ ನುಗ್ಬಿಟ್ಟು ಬಂದೆ ನೀನು? ಪರವಾಗಿಲ್ಲ, ನೀನು ದೊಡ್ಡ ಕಳ್ಳ ಅಂತಾನೆ ಅನ್ನಿಸ್ತದೆ. ಶೂಟಿಂಗು ಬಿಟ್ಟಿ ಮಾಡ್ಕೊಂಡು ಹೋಗ್ಬಿಡೋಣ, ನಾವು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಬೀಗ ತೆಕೊಂಡು ಬಂದ್ಬಿಟ್ಟು ಇವತ್ತು ನಾವು ಊರಿಂದ ಬಂದಿದ್ದೀವಿ ಅಂತ ನಿಂಗೆ ಇನ್ನೂ ಗೊತ್ತಿರಲಿಲ್ವೇನೋ? ಅಮ್ಮ ಕ್ಯಾಕಸ್ ಮಕ್ಕು ಊದ್ಬಿಟ್ಟು ಕಳಿಸು. ರೀ, ಮೈಂಡ್ ಯುವರ್ ವರ್ಡ್ಸ್. ಏನು ಮಾತಾಡ್ತಾ ಇದ್ದೀರಾ? ಈ ಮನೆ ಓನರ್ ನಾನು. ಸೆನ್ಸ್ ಬೇಡವಾ ನಿಮಗೆ? ಏನು ಜೋಕ್ ಮಾಡ್ತಾ ಇದ್ದೀರಾ? ನಿಮ್ಮಂಥ ಜೋಕೆಲ್ಲ ನಾವು ತುಂಬ ಕೇಳಿಸ್ಕೊಬಿಟ್ಟಿದ್ದೀವಿ. ನನ್ನ ಅಳಿ ಏನಾದ್ರೆ ಈ ಮಾತು ಕೇಳಿಸ್ಕೊಂಡ ಅಂತಂದರೆ ಗ್ರಹಾಚಾರ ಬಿಡಿಸ್ಬಿಡ್ತಾನೆ ನಿಮಗೆ. ಸುಮ್ಮನೆ ಒಯ್ತಾ ಇರ್ರಿ. ಮನೆನಂತೆ ಮನೆ. ನೀನು ಕನ್ಸ್ಕೊಂಡ್ಬೇಡ, ಕನ್ಸ್ಕೊಂಡ್ಬೇಡ ಜಾಸ್ತಿ. ಹೋಗಿ ಸುಮ್ಮನೆ. ಹಲೋ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದು ನನ್ನ ಮನೆ, ನಾನೇ ಈ ಮನೆ ಓನರು. ಇವ್ನು ಹಿಂಗೆ ಹೇಳಿದ್ರೆ ಬಾಯಿ ಬಿಡಲ್ಲ ಅಂತ ಅನ್ನಿಸ್ತೈತೆ ಕಣಮ್ಮ. ಇವನಿಗೊಂದು 4 ಹಾಕೊಂಡು ಬಿಟ್ಟರೇನೆ ಸುಮ್ಮನೆ ಆಗೋದು ಇವನು. ಅಲ್ಲ, ಇಷ್ಟು ದಿನದಿಂದ 1 ತಿಂಗಳಿಂದ ಇದ್ದೀವಿ, 1.5 ತಿಂಗಳು ಅವತ್ತಿಂದ ಇದ್ದೀವಿ. ಎಂದು ಏನು ಮುಖ ನೋಡಿಲ್ಲ, ಮಾರೆ ನೋಡಿಲ್ಲ. ಇವಾಗ ಬಂದ್ಬಿಟ್ಟು ಓನರು. ನನ್ನ ಗಂಡ ಈ ಮಾತು ಕೇಳಿಸ್ಕೊಂಡ ಅಂತಂದರೆ ಅಷ್ಟೇನೆ. ನನ್ನ ಗಂಡ ಹೇಳಿದ್ದ, ಇಂಥ ಕಳ್ಳನ ಮಕ್ಕಳು ಅವಾಗವಾಗ ಬರ್ತಾ ಇರ್ತಾರೆ, ನೀನು ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಹುಷಾರಾಗಿರ್ಬೇಕು ಕಣಮ್ಮ. ಯಾರು ನೀವು? ಮನೆ ಕೆಲಸದವ್ರು ತಾನೇ ನೀವು? ಇಲ್ಲ ಅಂತಂದಮೇಲೆ ಈ ಮನೇಲಿ ಯಾಕಿದ್ದೀರಾ ನೀವು? ಯಾರೇ ನೀವು? ಈ ಕೈ ನೋಡಿ ಹೆಂಗೈತೆ. ಒಂದು ಬಿಟ್ಟ ಅಂತ ಹೇಳಿದ್ರೆ ಉಳ್ಳಾಡ್ಕೊಂಡು ಹೋಯ್ತೀಯಾ ಮಗನೇ. ಇದು ನಮ್ಮ ಮನೆ, ನನ್ನ ಅಳಿಯನ ಮನೆ ಇದು, ಸರಿನಾ? ಯಾವನ್ ನಿಮ್ಮ ಅಳಿಯ? ನನ್ನ ಅಳಿಯ ಯಾರು ಅಂದ್ರೆ ಈ ಮನೆ ಓನರೇ ನನ್ನ ಅಳಿಯ. ನನ್ನ ಬಗ್ಗೆ ನೀನು ಮಾತಾಡಕ್ ಬರ್ಕೊಡ್ದು ನೀನು. ನಾನು ಹಂಗೆ ಬಿಡಿಸ್ಬಿಡ್ತೀನಿ ಗಾಳಿಯ. ಒಯ್ತಾ ಇರು ಸುಮ್ಮನೆ ಇಲ್ಲಿಂದ. ನೀವ್ ಯಾರು? ನಾನು ಪೊಲೀಸು ಕಾಲ್ ಮಾಡ್ತೀನಿ. ನೀವೇನು ರೌಡಿಸಮ್ ಮಾಡ್ತಾ ಇದ್ದೀರಾ ನನ್ನ ಹತ್ರ? ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನು ಯಾರನ್ನೂ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ರಿ, ಇದು ನನ್ನ ಮನೆ. ಇವನಿಗೆ ಬಸಿ ಮಾತಾಗಿ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ಮಗಳೇ.
ಆ ನೀವಿಬ್ರು ಸೇರ್ಕೊಂಡು ಮೊನೆ ಓನರ್ಗೆ ಹೊಡಿತಾ ಇದ್ದೀರಾ. ಸೆಕ್ಯೂರಿಟಿ ಸೆಕ್ಯೂರಿಟಿ, ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ. ಇಲ್ಲ ಅಂದಿದ್ರೆ ನಿಮಗೆ ಹಾಕೊಂಡು ಚೆನ್ನಾಗಿ ರುಬ್ಬಿಡ್ತಾ ಇದ್ದೆ. ಸುಮ್ಮನೆ ಬಿಡಿ ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಓಹೋ, ಏನಂತ ಮಾಡ್ತೀಯ ಪೊಲೀಸ್ ಫೋನ? ಮಾಡ್ಲಾ, ನಾನು ನೋಡೇ ಬಿಡ್ತೀನಿ. ಏನಂತ ಕಿಸ್ತು ಫೋನ್ ಹಾಕ್ತೀವೋ ನೋಡ್ಬೇಕಲ್ಲ. ಮಗಳೇ ಮಾಡಕ್ಕೇಳೆ ಫೋನ, ಎತ್ಕೊಂಡು ನೀನೇ ಮಾಡಿ ಪೊಲೀಸ್ ಸ್ಟೇಷನ್ಗೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಗೇನೆ ಯಾಮರಿಸ್ತೀಯಾ? ಮಾಡಯ್ಯ, ಅದು ಯಾವ ಪೊಲೀಸು ಫೋನ್ ಮಾಡ್ಬಿಟ್ಟು ಅದು ಏನಾರೇ ಮಾಡ್ತೀವಿ ಮಾಡಯ್ಯ, ನಾನು ನೋಡೇ ಬಿಡ್ತೀನಿ. ಮಾಡು ಮಾಡು ಮಾಡು, ನಾನು ಕಾಯ್ಕೊಂಡು ನಿಂತೀವಿ. ಅದು ಯಾರ್ಯಾರೋ ಫೋನ ಕರಿತೀಯೋ ಕರಿ, ಬರ್ಲಿ ಪೊಲೀಸ್ ಅಪ್ಪರು ಬರ್ಲಿ, ನಾನು ಹೇಳ್ತೀನಿ. ನೀನು ಏನಾರೇ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕಲ್ಲ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮೇಲೆ ನೀನು ರೋಪ್ ಆಗ್ತಿದೆಯಲ್ಲ ಹೆಣ್ಮಕ್ಳು ಅಂತ ನೋಡ್ತಿದ್ದಂಗೆ. ಯಾಕೆ ನನ್ನ ಗಂಡ ಮನೆಗಿಲ್ಲ ಅಂತ ತಾನೇ ಇಷ್ಟೆಲ್ಲ ಆಡ್ತಿರೋದು ನೀವು? ಅದಕ್ಕೆ ನೀನು ಹೇಳೋದು. ಆಯ್ತದೆ, ನಿಂಗೆ ಸರಿಯಾಗಿ ಮಾಡ್ತೀನಿ, ನನಗೆ ಗೊತ್ತು. ಮಾಡು, ಪೊಲೀಸಿಗೆ ಫೋನ್ ಮಾಡು. ಹಲೋ ಪೊಲೀಸ್ ಸ್ಟೇಷನ್. ಹಾಂ ಸರ್, ನಾನು ಸಾಗರ್ ಮಾತಾಡ್ತಿರೋದು. ಸರ್ ಎಮರ್ಜೆನ್ಸಿ ಸರ್, ನಮ್ಮ ಮನೆ ಲೊಕೇಶನ್ ಕಳಿಸ್ತೀನಿ ಸರ್, ಅರ್ಜೆಂಟಾಗಿ ಬನ್ನಿ. ಯಾ ಸರ್, ಯಾ ಪ್ಲೀಸ್ ಕಮ್ ಸರ್, ಐಮ್ ವೆಯ್ಟಿಂಗ್ ಸರ್. ಯಾ ಸರ್, ತುಂಬ ಫ್ರಾಡ್ ಆಗಿದೆ ಸರ್, ಇಲ್ಲಿ ಬನ್ನಿ ಇಲ್ಲಿ. ಯಾ ಸರ್, ಕಮ್ ಫಾಸ್ಟ್ ಸರ್. ಯಾ ಸರ್, ಐಮ್ ವೆಯ್ಟಿಂಗ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾ ಸರ್, ಐಮ್ ಸಾಗರ್ ಇಯರ್. ಯಾ ಸರ್, ಇಂಡಸ್ಟ್ರಿಯಲಿಸ್ಟ್ ಸಾಗರ್ ಸರ್. ಯಾ ಬೋಲು ಡೌ ಮಾಡ್ತಾನಮ್ಮೋ. ಇಂಥ ಡೌ ನಾವು ಎಷ್ಟು ನೋಡಿಲ್ಲ. ಕಿವಿಗೆ ಫೋನ್ ಇಕ್ಕಣದ ಇಕ್ಕಬಿಟ್ಟು ನಾಟ್ಕಾಡೋದನ್ನ. ಕೈಯಾಗ ಫೋನ್ ಏನೇ ಇಲ್ಲ. ಏನು ಬಿಲ್ಡಪ್ ಕೊಡ್ತಾನೋ. ಕಿವಿಗೆ ಹೆಡ್ಸೆಟ್ ಹಾಕೊಂಡಿದ್ದೀನಿ, ಬ್ಲೂಟೂತ್ ಹೆಡ್ಸೆಟ್ಟು. ನಿಮಗೆ ಕೇಳಿಸ್ತೈತಲ್ಲ? ಕೇಳಿಸುತ್ತೆ. ಬರಲಿ ಪೊಲೀಸ್ ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಬರ್ಲಿ ಬಾಮ, ಪೊಲೀಸ್ ಬರ್ಲಿ. ನಾನು ಫೋನ್ ಮಾಡ್ತೀನಿ ಪೊಲೀಸ್ಗೆ. ಇನ್ನೇನು ಮಗ ಏನು ಫೋನ್ ಮಾಡೋದು, ನಾನು ಮಾಡ್ತೀನಿ ಇರು. ಹಲೋ ಪೊಲೀಸ್. ಸಾ, ನಮ್ಮ ಮನೆಗೆ ಯಾರೋ ಕಳ್ಳ ನುಗ್ಬಿಟ್ಟವನೆ ಸಾ. ಲೊಕೇಶನ್ ಕಳಿಸ್ತೀನಿ ಸಾ, ಬಂದ್ಬಿಡಿ ಸಾ. ಹ್ಞೂ ಸಾ, ಯಾವನಲ್ಲ ಬಂದ್ಬಿಟ್ಟು ನುಗ್ಬಿಟ್ಟು ನಮಗೆ ಟಾರ್ಚರ್ ಕೊಡ್ತಾನೆ ಸಾ. ಟಾರ್ಚರ್ ಇಕ್ತಾವನೆ, ಟಾರ್ಚರ್ ಇಕ್ತಾನೆ ಸಾ. ಗೊತ್ತಿಲ್ಲ ಸಾ ಯಾರು ಅಂತ ಹೇಳ್ಬಿಟ್ಟು, ಅವನ ಹೆಸರು ಗೊತ್ತಿಲ್ಲ ಸಾ ನಮಗೆ. ದೊಡ್ಡ ಮನೆಯವರು ಸಾ, ನಾವು ದೊಡ್ಡ ಮನೆಯವರು. ಲೊಕೇಶನ್ ಕಳಿಸ್ತೀನಿ ನೋಡಿ. ದೊಡ್ಡ ಮನೆಯರೇ ನಾವು. ಬನ್ನಿ ಸಾ ನೀವು. ಸರಿ ಬನ್ನಿ ಸಾ. ಪೊಲೀಸರು ಬಂದು ಇವಾಗ ಜಾಮ್ ತೆಗಿತಾರೆ ನೋಡು, ಆವಾಗ ಗೊತ್ತಾಯ್ತದೆ ಕಣಮ್ಮ. ನನ್ನ ಮಗಂಗೆ ಅಲ್ಲಿ ಗಂಟೆ ಗೊತ್ತಾಗಕ್ಕಿಲ್ಲ. ಎಂತ ಹೆಂಗಸ್ರು ನೀವು. ನನ್ನ ಮನೆ ಕೆಲಸ ಬಂದಿದ್ದೀರಾ ಅಂತ ಅನ್ಕೊಂಡೆ, ಈ ಥರ ಮಾಡಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡಿರಲಿಲ್ಲ. ಫ್ರಾಡ್ ಇಡಿಯಟ್ಸ್. ಮ್ಯಾನೇಜರ್ ಫಸ್ಟ್ ಫೋನ್ ಮಾಡಬೇಕು, ಏನಾಯಿತು ಎತ್ತ ಅಂತೇಳ್ಬಿಟ್ಟು ಗೊತ್ತಾಗಬೇಕಲ್ವಾ. ಮ್ಯಾನೇಜರ್ ಮಾಡ್ತೀನಿ. ಎಂತಂತ ಕೆಲ್ಸಕ್ಕೆ ಇಟ್ಕೊಂಡವ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಏಯ್, ಇನ್ನೊಂದ್ಸಲ ಕೆಲಸದವರು ಅಂತ ಹೇಳ್ಬಿಟ್ರೆ ಗಾಳಿ ಬಿಡಿಸ್ಬಿಡ್ತೀನಿ ನಾನಂತೂ. ಕೆಲಸದವರು ನೀನ್ ಕಳ್ಳ, ಕೆಲಸದನು ನಾವಲ್ಲ. ಬರ್ಲಿ ಇರಲ್ಲ, ಪೊಲೀಸು ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಬರ್ಲಿ ತೋರಿಸ್ತಾರೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಪೊಲೀಸ್ ಬರಲಿ ಅಂತ ಹೇಳ್ಬಿಟ್ಟು. ಪೊಲೀಸ್ ಬರಲಿ, ಆಮೇಲೆ ಮಾತಾಡ್ತೀನಿ, ನಿಮಗೆ ಸರಿಯಾಗಿ ಮಾತಾಡ್ತೀನಿ. ಸ್ಟೂಪಿಡ್ ಪೀಪಲ್ಸ್, ಏನು ಅಂತ ಮಾತಾಡ್ತೀರಾ ನೀವಿಬ್ರು? ಸ್ವಲ್ಪನಾದ್ರೂ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಮೊದಲೇ ಇಲ್ಲ ನಿಮಗೆ. ಸ್ಟೂಪಿಡ್. ಬರಲಿ. ಇನ್ನೊಂದ್ಕಿತ ಏನಾರ ಮಾತಾಡ್ದೆ ನಮ್ಮ ಬಗ್ಗೆ ಗುನ್ನ ಇಕ್ಬಿಡ್ತೀನಿ ಅಷ್ಟೇನೆ. ಬಂದು ಹೊಡೆದ್ವಿ ಅಂದ್ರೆ ಬಿದ್ದೋಗ್ಬಿಟ್ಟಿರ್ತೀಯಾ? ನಾನು ಈ ಮನೆ ಓನರ ಕ್ಲೀನರ, ನನ್ನ ಸೆಕ್ಯೂರಿಟಿಗಳೆಲ್ಲ ಎಲ್ಲೋದ್ರು? ಈ ಮನೆಗೆ 2-3 ಜನ ಕೆಲಸದವರು, ಸೆಕ್ಯೂರಿಟಿ ಎಲ್ಲರೂ ನೇಮ್ಸು ಅಂತ ತಿಂಗಳ ದುಡ್ಡು ಕಳಿಸ್ತಾ ಇದ್ದಲ್ಲ. ಈ ಮನೇಲಿ ಯಾರೂ ಇಲ್ಲ. ನಮ್ಮ ಮ್ಯಾನೇಜರ್ ಏನು ಮಾಡ್ತಾವನೆ? ಅವನೇನಾದರೂ ಮೋಸ ಮಾಡ್ತಾವನ ನನಗೆ? ಯಾರು ಮೋಸ ಮಾಡ್ತಾವ್ರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮಗಳೇ, ನಿನ್ನ ಗಂಡಂಗೆ ಫೋನ್ ಹಾಕು ಬರಲಿ. ಇಂಥ ಚಿಕ್ಕ ವಿಚಾರಕ್ಕೆಲ್ಲ ಗಂಡಂಗೆ ಯಾಕಮ್ಮ ಫೋನ್ ಹಾಕಬೇಕು? ಅವ್ರ ಪಾಪ ಯಾವುದೋ ಬ್ಯುಸಿ ಅದು ಇದು ಅಂತ ಹೇಳ್ಬಿಟ್ಟಿರ್ತಾರೆ. ಈಗ ಅವರು ಫೋನ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಅವ್ರಿಗೇನು ಫೋನ್ ಹಾಕ್ಬೇಕು ಇವಾಗ? ನಮ್ಮ ಗಂಡಂಗೆ ನಾನೇ ನೋಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮ್ಕಾಗ್ಬಿಡ್ತಾನೆ. ಸುಮ್ಮನಿರು, ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಏನಾರ ಒಂದು ಸುಳ್ಳು ಹೇಳ್ತೀನಿ ಸರಿ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗೋಗ್ಬಿಡ್ತಾನೆ. ಏನು ಮಾತಾಡೋಕ್ಕಿಲ್ಲ ಅವಾಗ. ನಾವು ತೋರಿಸ್ಬೇಕು ಇನ್ಮೇಲೆ. ನಾವು ದೊಡ್ಡ ಆಸ್ತಿ ಇಟ್ಕೊಂಡಿದ್ದೀವಿ ಅಂದರೆ ಇಂಥ ಕಾಂಜಿ ಪಿಂಜಿ ನನ್ನ ಮಕ್ಕಳು ಅವಾಗ ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ಸರಿಯಾಗಿ ಮಾಡ್ತಿರ್ಬೇಕಮ್ಮ ನಾವೂನು. ಅದು ಸರಿನೇನಿಯ ಪಾಪ, ಏನಕ್ಕೆ ಅವ್ರಿಗೆ ಹೇಳಿ ಅಂದ್ರಿಗೆಲ್ಲ ಟಾರ್ಚರ್ ಇಕ್ಬೇಕು ಹೇಳು. ನನ್ನ ಮಗು ನೋಡ್ಕೊಳಕ್ಕೆ ನಾವೇ ಸಾಕು. ಶಿವ್ ನೋಡು, ಅದಕ್ಕೆ ಹೇಳೋದು ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಹಾಕಬೇಕು ಮಗಳೇ. ನೋಡು, ನನ್ನ ಮಗ ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಹಾಕೊಂಬಂದು ಬೆಗ್ಗರಾದ್ರೂ ಎಂತ ಚೆನ್ನಾಗಿ ಕಾಣಿಸ್ತಾನೆ. ಅದಕ್ಕೆ ನಾವು ಅಂತ ಸ್ಟ್ಯಾಂಡರ್ಡ್ ಬಟ್ಟೆಗಳನ್ನೇ ಹಾಕಬೇಕು. ಗೊತ್ತಾಗೈತಲ್ಲ ಇವಾಗ. ನಾಳಿಕೆ ಹೋಗಿ ಶಾಪಿಂಗ್ ಮಾಡ್ಕೊಬಿಟ್ಟು ಬರೋ ಸುಮ್ಕಿರು. ನನ್ನ ಮಗಂಗೊಂದು ಗತಿ ಕಾಣಿಸೋಣ. ಅಲ್ಲಿ ಗಂಟನ ಸುಮ್ಕಿರೇನು ಮಾತಾಡಕ್ಕೆ ಹೋಗ್ಬೇಡ. ಯಾತನ ಆಮೇಲೆ ನಮಗೇನ ಮಾಡ್ಬಿಟ್ಟು ಮನೆಯೆಲ್ಲ ದೋಚ್ಕೊಂಡು ಹೋಗಕ್ಕೆ ಬಂದವನೋ ಏನೋ, ಪೊಲೀಸು ಅಂತ ನಾಟಕ ಮಾಡ್ತಾವನೆ. ಈಗ ರಿಯಲ್ ಪೊಲೀಸ್ ಬರ್ತಾರಲ್ಲ ಅವಾಗ ಗೊತ್ತಾಯ್ತದೆ ಇವನಿಗೆ. ಈಗಿನ ಕಾಲದವ್ರಿಗೆ ಯಾರು ನಂಬಬೇಕು ಯಾರು ನಂಬಾರ್ದು ಒಂದು ಗೊತ್ತಾಗಲ್ಲ.